ಈ ವಿಷಯದಲ್ಲಿ ಯಾವ ರೀತಿ ಪ್ರಗತಿ ಆಗಿದೆ ಅದನ್ನು ನೋಡಿ ಇಲ್ಲಿ ಬಂದು ನಾವು ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಅದು ಆಗಲೇಬೇಕಾಗಿರ್ತಕ್ಕಂಥದ್ದು ಸತ್ಯ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾಗಿ ಅದನ್ನು ಸರ್ಕಾರದ ಮಟ್ಟದಲ್ಲಿ, ಯಾಕಂದರೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಒಂದು ಆ ಕೆಲಸವನ್ನು ತಿಳ್ಕೊಂಡು ಬರ್ತಕ್ಕಂಥದ್ದು ಅಂದರೆ ಯಾವುದೇ ಸಣ್ಣ ಕೆಲಸ ಆದರೂ ಭಾಳ ಕಷ್ಟ. ಆದರೆ ಸರ್ಕಾರದ ಮಟ್ಟ ಮಾಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ರವಿಲಿಂಗನ್ ಮತ್ತು ಅವರ ಒಂದು ತಂಡ, ಅಂದರೆ ಮತ್ತೆ ಯಾರು ಗೊತ್ತಿಲ್ಲ, ನನ್ನ ಪ್ರಸ್ತಾಪ ಆಗಿರೋ ಹೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಯಾಕೆ ಅಂತಂದರೆ ಇವತ್ತು ಒಂದು ಅಧ್ಯಯನ ಪ್ರವಾಸ ಈ ವಿಷಯ ಸಂಬಂಧಪಟ್ಟಾಗೆ ಒಂದು 58-59 ದಿನ ಇರ್ಬೋದು, 60 ದಿನ ಇರ್ಬೋದು. ಈ 60 ದಿನಗಳಲ್ಲಿ ನಾವು ಇವತ್ತು ಹರಿಯಾಣಕ್ಕೆ ಡೆಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ನಾವು ಸಾಧಿಸಲಿಕ್ಕೆ ಅಥವಾ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆಯಾ? ಇದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನೊಂದು, ನಮಗೆ ಇವತ್ತು ಬೇಕಾದಷ್ಟು ಡಿಜಿಟಲ್ ಯುಗ, ಇವತ್ತು ಎಲ್ಲರೂ ಕೂಡ ಡಿಜಿಟಲ್ ಮೂಲಕನೇ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಇವತ್ತು ಸರ್ಕಾರದ ಒಂದು ವೆಚ್ಚಕ್ಕೆ ಕಡಿವಾಣ ಆಗ್ತಕ್ಕಂಥ ನಿಟ್ಟಿನಲ್ಲಿ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಬಹುಶಃ ಇಲ್ಲಿ ದೊಡ್ಡದೊಂದು ಸ್ಕ್ರೀನ್ ಹಾಕಿದ್ರೆ ಅಲ್ಲಿ ಇದ್ದ ರೀತಿಯ ಭಾಷೆ ಆಗುತ್ತೆ. ಏನೊಂದು 2-3 ಲಕ್ಷದಲ್ಲಿ ಮುಗಿದೋಗ್ಬಿಡುತ್ತೆ, 1-2 ಲಕ್ಷ ಮುಗಿಬೋದು. ಇದು 50 ಲಕ್ಷ ವೆಚ್ಚ ಮಾಡಿದ್ರು ಆಯುಕ್ತರೆ. ನಾವನ್ನು ಹೋಗಿ ಆ 2 ತಿಂಗಳಿಗೆ ಇಲ್ಲಿ ಬಂದು ಸಾಧಿಸಲಿಕ್ಕೆ ಯಾವ ಕಾರಣಕ್ಕೂ ಏನೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಜನರ ದುಡ್ಡನ್ನು, ಅದು ಸರ್ಕಾರದ ದುಡ್ಡಾಗಿರ್ಬೋದು, ಜನರ ಹಿರಿಯ ತೆರಿಗೆ ದುಡ್ಡಾಗಿರ್ಬೋದು, ಯಾವುದೇ ದುಡ್ಡಾದರೂ ಸರ್ಕಾರದ ದುಡ್ಡನ್ನು ಸರ್ಕಾರದಿಂದ ಬರಬೇಕಾಗಿತ್ತು. ನಗರಸಭೆ ಇರ್ಬೋದು, MSIಯಿಂದ ಬರ್ಬೋದು. ಹಾಗಾಗಿ ನನ್ನ ಅಭಿಪ್ರಾಯ ಏನಂತಂದ್ರೆ, ನನ್ನ ಅಭಿಪ್ರಾಯ ಹೇಳೋದಕ್ಕೆ ನಮ್ಮ ಪಕ್ಷದ ನಮ್ಮ 16 ಸದಸ್ಯರು, ಅಂದರೆ ಇನ್ಕ್ಲೂಡಿಂಗ್ ನಮ್ಮ ಸತೀಶ್ ರಾಮನಗರ 16 ಜನ ಯೋಚನೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ಈಗಿನ ಸಂದರ್ಭದಲ್ಲಿ ಅಧ್ಯಯನ ಪ್ರವಾಸಕ್ಕೆ ಹೋಗ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಹಾಗೂ ಮುಂಬರುವ ದಿನಗಳಲ್ಲಿ ಏನು ಕಾಲಿಟ್ಟ ಹಣ ಇರುತ್ತೆ, ಮುಂದೆ ಏನು ಚುನಾವಣೆ ಆಗುತ್ತೆ, ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಅಕ್ಟೋಬರ್ ನಮ್ದು ಅವಧಿ ಮುಗಿಯುತ್ತೆ, ನವೆಂಬರ್ ಡಿಸೆಂಬರ್ ಚುನಾವಣೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗ್ತಾರೋ ಅವರಿಗೆ ಆ ಹಣವನ್ನು ಒದಗಿಸ್ಕೊಳ್ಳೋಣ. ಯಾರು ಮನೆ ಬಳಿ ಏನು ಬರ್ತಿರೋ ಗೊತ್ತಿಲ್ಲ, ಯಾರ್ಯಾರು ಮತ್ತೆ ಸದಸ್ಯ ಬರ್ತಿರೋ ಗೊತ್ತಿಲ್ಲ, ಯಾರು ಬರ್ತಾರೆ ಆ ಮಾಡಿ ಆ ತೀರ್ಮಾನ ತಗೊಂಡು ಹರಿಯಾಣನೂ ಹೋಗಿ, ಡೆಲ್ಲಿಗೂ ಹೋಗಿ, ಅಮೆರಿಕಕ್ಕೆ ಹೋಗಿ, ಎಲ್ಲರೂ ಹೋಗಿ ಅವ್ರು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಸಮಯ ಇರುತ್ತೆ. ಅವ್ರು ಮಾಡಲಿ ಇರ್ತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇದು ನಮ್ಮ ಪಕ್ಷದ ಕಡೆಯಿಂದ ನಾವು 16 ಜನ ನಾವು ಈ ವಿಷಯದಲ್ಲಿ ಅಧ್ಯಯನ ಪ್ರವಾಸವನ್ನು ಹೋಗಬಾರದು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಸತ್ಯನೇ ಇದೆ ಅನ್ಸುತ್ತೆ. ನನ್ನ ಒಂದು ಯಾಕಂತ ಹೇಳಿದ್ರೆ ನಾವು 15 ವರ್ಷದಿಂದ ನೋಡ್ತಾ ಇದ್ದೀವಿ, ನಾವು ಆ ರೀತಿ ಮಾಡಿಲ್ಲ. ಬಟ್ ನಿಮ್ಮ ಮುನ್ಸಿಪಲ್ ಅಲ್ಲಿ ಅಷ್ಟು ಫಂಡ್ ಅದಕ್ಕೆ ರೆಡಿ ಇದೆಯಾ? ಯಾವುದೇ ಕಾರಣ ಹೋಗಿ ಬಂದ್ಬಿಟ್ಟು ಅದು ಅನುಷ್ಠಾನ ಮಾಡಲಿಕ್ಕೆ ಅದನ್ನು ನೋಡ್ಕೊಳ್ಬೇಕಲ್ಲ. ಅಲ್ಲಿ ಎಷ್ಟೋ ಅಗ್ರಿಕಲ್ಚರ್ಸ್ ಇರ್ತವೆ, ಏನೇನೋ ಇರ್ತದೆ, ಅದಕ್ಕೆಲ್ಲ ನಿಮ್ಗೆ ಅಷ್ಟು ಅಲ್ಲಿ ಫಂಡ್ ಬರ್ತದ? ಅದು ಯಾವ ರೀತಿ ಅನುಷ್ಠಾನ ಮಾಡ್ತೀರ ಅಂತ ನಮಗೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅದರಿಂದ ನೀವು ಸುಮ್ಮನೆ ಒಂದು ನೇಮಿಂಗ್ ಸಿಸ್ಟಮ್ ಎಲ್ಲ ನೋಡ್ಕೊಂಡ್ಬಿಟ್ರೆ ಯೂಟ್ಯೂಬಲ್ಲಿ ನಿಮ್ಮ ಅಭಿಪ್ರಾಯ ಅಂದರೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಂತ ಇದೆ. ನಾವೇನಾದರೂ ಒಂದು ಹೊಸದನ್ನು ನೋಡ್ಕೊಬಂದು ನಾವು ಸಾಗರದಲ್ಲಿ ಇಂಥದ್ದನ್ನು ಮಾಡ್ತೀವಿ ಅಂದರೆ ಅದಕ್ಕೆ ಫಂಡ್ಸ್ ಕೊರತೆ ಇರೋಲ್ಲ. ಅಂದರೆ ಇನ್ನೋವೇಷನ್ ಇರಲಿ. ಅಂದರೆ ಇರೋ ಸಂಘದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ದುಡ್ಡು ಕೊಡೋಲ್ಲ. ನಾವೇನಾದರೂ ಡಿಸೆಂಟ್ರಲೈಸ್, ಅಂದರೆ ಈಗ ಸೆಂಟ್ರಲೈಸ್ ಇದೆ, ಏನಾದರೂ ಆ ಥರ ಡಿಸೆಂಟ್ರಲೈಸ್ ಮಾಡಿದ್ದು ಇದ್ದರೆ ಅದು ನಾನು ಅಂದರೆ ಈ ಟೂರ್ ವಿಚಾರದಲ್ಲಿ ನಾನು ಅಭಿಪ್ರಾಯ ಹೇಳ್ತಾ ಇಲ್ಲ. ಫಂಡ್ಸ್ ವಿಚಾರಕ್ಕೆ ಹೇಳಿಕ್ಕೆ ಕೇಂದ್ರ ಸರ್ಕಾರ ಕೊಡಿ. ನಾನು ಯಾಕಂದರೆ 2 ತಿಂಗಳಲ್ಲಿ ನಮಗೆ ಯಾಕಂದರೆ ಮುಂದೆ ಬಂದು ಅವರಿಗೆ ಆಸೆ ಇಟ್ಕೊಂಡಿರ್ಬೋದು, ಫ್ಯೂಚರ್ ಏನೋ ಒಳ್ಳೆ ರೀತಿಯಲ್ಲಿ ಏನೋ ಮಾಡೋವಂಥವ್ರು ಇರ್ಬೋದು ಅಂತ ಅಂಥವರಿಗೆ ನೋಡ್ಬಿಟ್ಟು ಅವ್ರಿಗೆ ಯಾರು ಹೋಗಿದ್ದಾರೆ ಅವ್ರು ಹೋಗ್ಲಿ ಅನ್ಸುತ್ತೆ. ಬಟ್ ನಾನಂತೂ ಹೋಗ್ತಿಲ್ಲ. ನಮ್ಮ ಮೊದಲೇ ಆಲ್ರೆಡಿ ಎಲ್ಲಕ್ಕಿಂತ ಮುಂಚೆ ನಾವು ನಮ್ಮ ಪರ್ವತಲ್ಲಿ ಹೇಳಿದ್ದೆ. ಸೊ ನೋಡಿ, ಅವರವ್ರ ಅಭಿಪ್ರಾಯ ಕೇಳ್ಕೊಂಡು ಹೋಗೋದಿದ್ರೆ ಹೋಗ್ಲಿ.